ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಖಾನಾಪುರ ತಾಲೂಕಿನ ಬಿಡಿ ಕೃಷಿ ಪತ್ತಿನ ಸೌಹಾರ್ದ ಸಂಘದ ರೈತ ಭವನ ನಿರ್ಮಾಣಕ್ಕೆ 25 ಲಕ್ಷ ಮಂಜೂರುಗೊಳಿಸಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಖಾನಾಪುರ ತಾಲೂಕಿನ ಜನಪ್ರಿಯ ಶಾಸಕರಾದ ವಿಠಲ್ ಹಲಗಿಕರ್ ಅವರು ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಿದರು. ಹಿಂದೆಂದೂ ಖಾನಾಪುರ ತಾಲೂಕಿಗೆ ಇಷ್ಟೊಂದು ಹಣ ಬಂದಿಲ್ಲ. ಈಗ ಶಾಸಕರು ಹಾಗೂ ನಮ್ಮ ಪತ್ರದ ಮೂಲಕ ಪ್ರಯತ್ನಿಸಿ ಹಣ ಮಂಜೂರುಗೊಳಿಸಿದ್ದೇವೆ. ನಿರ್ಮಾಣ ಕಾರ್ಯ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿದ್ದು ಶೀಘ್ರದಲ್ಲಿ ಕಾರ್ಯ ಆರಂಭವಾಗಲಿದೆ ಎಂದರು. ಬಿಡಿಪಿಕೆಪಿಎಸ್ ಉಪಾಧ್ಯಕ್ಷ ಮಹಾಂತೇಶ್ ಕಾಶಿಲ್ಕರ್, ಕಾರ್ಯದರ್ಶಿ ಕಲ್ಮೇಶ್ ಕಾರಕದ, ನಿರ್ದೇಶಕರಾದ ವಿಠ್ಠಲ ಮಾಳಕ್, ಅಶ್ರಫ್ ತಾಶೇವಾಲೆ, ಬಿಷ್ಟಪ್ಪ ಸಾಗರೇಕರ್, ಮಾರುತಿ ತಳವಾರ್, ಲಕ್ಷ್ಮೀ ಕೆಂಗ್ರಾಳ್ಕರ್, ಶ್ರೀದೇವಿ ಶಿಗೇಹಳ್ಳಿ, ಬಸಪ್ಪ ಚಲವಾದಿ, ಮುಖಂಡರಾದ ಡಾ ಜಿ.ವಿ. ಜವಳಿ, ಮಲ್ಲಿಕಾರ್ಜುನ್ ಇನಾಮದಾರ್, ಜ್ಞಾನೇಶ್ವರ್ ಪಾಳೇಕರ್, ರಾಜಣ್ಣ ಹಲಸಿ, ಅಶೋಕ್ ಅಂಗಡಿ, ದೀಪಾ ಪಾಟೀಲ್, ಯುವ ನಾಯಕ ಯಶವಂತ್ ಬಿರ್ಜೆ, ಸಿದ್ದಾನಿ ಪಾಟೀಲ್, ಕೆಸಲೇಖರ್, ಬಸವರಾಜ್ ತುರಮರಿ, ಇಕ್ಬಾಲ್ ನದಾಫ್, ಸುನಿಲ್ ಮಡ್ಡಿಮನಿ, ವೀರಭದ್ರಯ್ಯ ಚಿಕ್ಕಮಠ, ಗಡಿನಾಡು ಹಿತ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಬಸವರಾಜ್ ಬಂಗಿ, ಮಾರುತಿ ಕಮತಗಿ, ಕಿರಣ್ ಮೂಲಿಮನಿ, ಬಾಳುಬಾಪ ಸೆಟ್ ಮುಂತಾದವರು ಉಪಸ್ಥಿತರಿದ್ದರು. ಅಪ್ಪುಸಿಕೊಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂತೋಷ್ ಕಾಶಿಲ್ಕರ್ ಸರ್ವರನ್ನು ವಂದಿಸಿದರು. ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ವಿಟಿನ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಇವತ್ತು ನಾವು ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿದ್ದೇವೆ. ಬಿಡಿ ಗ್ರಾಮ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಒಂದು ಗ್ರಾಮ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಇಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆ. ಆದರೂ ಕೂಡ ಯಾವುದೇ ಸರ್ಕಾರದ ಸವಲತ್ತುಗಳು ಸಂಘಕ್ಕೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನಮ್ಮ ಜನಪ್ರಿಯ ಶಾಸಕರು ವಿಠಲ್ ಹಲಗೇಕರ್ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ಮಗ, ತಾಲೂಕಿನ ಮಗ, ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಚನ್ನರಾಜ್ ಹಟ್ಟಿ ಅವರು ಜಂಟಿ ಪ್ರಯತ್ನದಿಂದಾಗಿ ಇವತ್ತು ರೈತ ಭವನ ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ನೀರಾವರಿ ನಿಗಮದಿಂದ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ಅದರ ಗುದ್ದಲಿ ಪೂಜೆ ಕೂಡ ಇವತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ಶಾಸಕರನ್ನು ಮತ್ತು ವಿಧಾನ ಪರಿಷತ್ ಸದಸ್ಯರನ್ನ ಗ್ರಾಮಸ್ಥರು, ಪಿಕೆಪಿಎಸ್ನ ಎಲ್ಲ ಸದಸ್ಯರು ಸನ್ಮಾನಿಸುವುದರ ಮೂಲಕ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಅದರ ಸಂಪೂರ್ಣ ವಿವರಣೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಠಲ್ ಹಲಗೇಕರ್ ಅವರ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ಈ ಕಾರ್ಯಕ್ರಮದ ಕುರಿತು ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೇವೆ. ಸರ್ ನಮಸ್ಕಾರ. ತಾವು ಈಗ ನೀರಾವರಿ ನಿಗಮದಿಂದ 25 ಲಕ್ಷ ರೂಪಾಯಿ ಅನುದಾನವನ್ನ ವಿಧಾನ ಪರಿಷತ್ ಸದಸ್ಯರು ತಾವು ಸತತ ಪ್ರಯತ್ನವನ್ನ ಮಾಡಿ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಇವತ್ತು ಮಂಜೂರು ಮಾಡಿದ್ದೀವಿ ಸರ್. ಅದರ ಗುದ್ದಲಿ ಪೂಜೆ ಕೂಡ ನೆರವೇರಿಸಿದ್ರಿ. ಈ ಸಂದರ್ಭದಲ್ಲಿ ರೈತರಿಗೆ ತಾವು ಏನು ನೀಡಕ್ಕೆ ಇಷ್ಟಪಡ್ತೀವಿ? ನಮ್ಮ ಖಾನಾಪುರ ತಾಲೂಕ ಬಹಳ ಕ್ವಾಲಿಟಿಕಲಿ ಮತ್ತು ವಿಕಾಸ ಬಗ್ಗೆ ಭಾಳ ಹಿಂದೆ ಅದ. ಆ ಸಮಯದಲ್ಲಿ ಈಗ ನಮ್ಮ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅವ್ರಿಗೆ ನಮ್ಮ ಪತ್ರ ಕೊಟ್ಟಿದ ಮೇಲೆ ಆ ನೀರಾವರಿ ನಿಗಮನಲ್ಲಿ ಫಂಡ್ ಇರ್ತಾರೆ, ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಆ ಪ್ರಕಾರ ಅವರು ಈಗ ಸದ್ಯ 41 PKPS ಸೊಸೈಟಿಗೆ ಅದು ರೈತ ಭವನ ಮಂಜೂರಾಗಿದೆ. ಪ್ರತಿ ಸೊಸೈಟಿಗೆ 25 ಲಕ್ಷ. ಈಗ ನಿರ್ಮಿತಿ ಕೇಂದ್ರದಿಂದ ನಾಳೆದಿಂದ ಇದು ಸ್ಟಾರ್ಟ್ ಆಗ್ತದೆ. ಆ ಪ್ರಕಾರ ಸರ್ಕಾರದಿಂದ ಇದು ಫಸ್ಟ್ ಟೈಮ್ ನಮ್ಮ ತಾಲೂಕಿನಲ್ಲಿ ಫಸ್ಟ್ ಟೈಮ್ ಇದು ಫಂಡ್ ಬಂದಿದೆ. ಈಗ ನಮ್ಮ ಫಾರೆಸ್ಟ್ ಏರಿಯಾನಲ್ಲಿ ನಿಲಾವಡೆ, ಜಾಂಬೋಟಿ, ಪಾರವಾಡ ಮತ್ತು ಕನಕುಂಬಿ, ಗೊಲ್ಯಾಳಿ ಅಲ್ಲೇ ಕೃಷಿ ಸಂಸ್ಥೆ ಅದ. ಅವ್ರ ಬಗ್ಗೆ ಏನು ಅನುದಾನ ಬಂದಿಲ್ಲ ಮತ್ತು ರೈತರಿಗೆ ತಿಳುವಳಿಕೆ ಇಲ್ಲ. ಈಗ ನಾವು ಇಲ್ಲೇ ಬಿಡಿನಲ್ಲಿ ಬಂದ ನಮ್ಮ MLC ಚನ್ನರಾಜ ಹಟ್ಟಿಹೊಳಿ ಮತ್ತು ನಾವು ಮತ್ತು ಎಲ್ಲ PKPS ಡೈರೆಕ್ಟರ್ ಬಿಡಿ ಅವರ ವತಿಯಿಂದ ಒಂದು ಇಲ್ಲಿ ಸಭಾ ಮಾಡಿ ಎಲ್ಲ ಸೊಸೈಟಿಗೆ ತಿಳಿಸಬೇಕು. ಆ ಪ್ರಕಾರ ಒಂದು ಕಾರ್ಯಕ್ರಮ ಮಾಡಿ ಈ ಮೆಸೇಜ್ ಎಲ್ಲ ಸೊಸೈಟಿಗೆ ಮೆಸೇಜ್ ಇಲ್ಲಿಂದ ಕೊಟ್ಟಿದ್ದೇವೆ. ಇಂಥ ಒಂದು ಯೋಜನೆಗಳದಾವ. ಹಿಂದಿನ ನಿರ್ದೇಶಕರು ಒಂದು ತರುವಲ್ಲಿ ವಿಫಲರಾಗಿದ್ದಾರೆ. ತಾವು ಈಗ ಅದನ್ನು ಸೇರಿ ಈಗ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಸರ್. ಹಿಂದಿನ ನಿರ್ದೇಶಕ ಬಗ್ಗೆ ಮಾತಾಡಿದ್ರೆ ಬೇರೆ ಈ ಸೊಸೈಟಿದಿಂದ ಏನೇನು ನಡೀತಾರೆ ರೈತರಿಗೆ ಏನೂ ಗೊತ್ತಿಲ್ಲ. ಇದು ಗುಪ್ತ ಇಲೆಕ್ಷನ್ ಈ ತನಕ ಮಾಡಿ ಲಾಸ್ಟ್ ಟೈಮು ಒಂದು ಯಾವಾಗ 5 ವರ್ಷ ಹಿಂದೆ ಅನ್ಅಪೋಸ್ ಮಾಡ್ತೇವೆ ಅಂತ ಎಲ್ಲ ಸೊಸೈಟಿ ಅಧ್ಯಕ್ಷದ ಸೂಚಕ ಅಂತ ಫಾರ್ಮ್ ತಗೊಂಡು ಹೋಗಿದ್ದು ಅವರು.
ನಾ ಆ ಟೈಮ್ನಲ್ಲಿ ಸೈನ್ ಮಾಡಿ ಶಿಕ್ಷಕ ಆಗಿದ್ದು. ಯಾರು ಶಿಕ್ಷಕ ಅದಾರ ಯಾರಿಗೆ ಗೊತ್ತಿಲ್ಲ. ಆ ಪ್ರಕಾರ ಹಸಾಸಿ 20 ವರ್ಷ ಮಾಡಿದೆ. ಈಗ ಅಲ್ಲ, ಹಿಂದಿನ ಚುನಾವಣೆ ತೀವ್ರ ಪೈಪೋಟಿ ಒಡ್ಡಿತ್ತು. ಫಸ್ಟ್ ಈಗ ಹಿಂದೆ ಏನು ಚುನಾವಣೆ ಆಯಿತು, ನಾವು ಗ್ರೂಪ್ ಮಾಡಿ ನಿಂಬಾಳ್ಕರ್ ಮೇಡಮ್, ನಾವು ಮತ್ತು ನಮ್ಮ ರಾಜು ಸಿದ್ದಾಮಿ ಅವರು ಪ್ರಯತ್ನ ಮಾಡಿ ರೈತ ಬಗ್ಗೆ ಕಾಳಜಿ ಒಂದು ಸಂಚಾಲಕ ಬೇಕು. ಆ ಕಾರಣಕ್ಕೆ ನಾವು ಆ ಟೈಮ್ನಲ್ಲಿ ಮಾಡಿದ್ದು. ಒಂದು ಓಟ್ನಲ್ಲಿ ಬರಲಿಲ್ಲ. ನಮ್ಮ ಸರ್ಕಾರ ಇತ್ತು ಆ ಟೈಮ್ನಲ್ಲಿ. ನಮ್ಮ ಪಾರ್ಟಿಯ ಆ ಟೈಮ್ನಲ್ಲಿ ಬೆನಿಫಿಟ್ ಕೊಟ್ಟಿಲ್ಲ. ಆದ ಕಾರಣ ಹಿಂದೆ ನಾವು ಯಶಸ್ವಿ ಆಗಿಲ್ಲ. ಈ ಸಲ ಪಕ್ಕ ನಾವು ಪ್ಲ್ಯಾನ್ ಆ ಟೈಮ್ನಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅದು ಸರಿ ಮಾಡಿ ಈಗ ವ್ಯವಸ್ಥಿತ ಪ್ಲ್ಯಾನ್ ಮಾಡಿದ್ದೇವೆ. ಈಗ ಅದು ಅವರು ನಕ್ಕಿ ಅವರು ಮನೆಗೆ ಹೋಗ್ತಾರೆ. ಧನ್ಯವಾದಗಳು.